ಕ್ಯಾಮ್ರಾ ಕಾಣಿಸಿದ್ರೆ ಮುಖ ಮುಚ್ಕೋತಾನೆ. ನಮ್ಮ ಮೌಂಟ್ ಗೋಪುರ ಮೌಂಟು ಕಚಾಕ್ ಅಂತ ಕಟ್ಟಾಗ್ಬಿಟ್ಟಿದೆ. ಓಹ್ ಇಲ್ಲಿ ನೋಡಿ ಹಿಂಗೆ ಬರ್ತಾ ಇದೆ ನೀರು. ನಮ್ಮ ಕೇಶವ ಅವರು ಫುಲ್ಲು ವಿಡಿಯೋಗ್ರಫಿ ಮಾಡಿಸ್ಕೊತವ್ರೆ. ಫುಲ್ಲು ಹೋಯ್ತು. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ 2ನೇ ದಿನ ಮೂಡಿಗೆರೆಯಲ್ಲಿ ಇದ್ದೀವಿ. ನಿನ್ನೆ ರಾತ್ರಿ ಇಲ್ಲೇ ರೂಮ್ ಸ್ಟೇ ಆಗಿದ್ರು. ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಆಗಿತ್ತು. ಈಗ ಎಲ್ಲ ಎತ್ತು ರೆಡಿಯಾಗಿ 7 ಗಂಟೆನ ಟೈಮು. ಎಷ್ಟು ಟೈಮು ಎಷ್ಟೋ ಟೈಮು? 7:15 ಅನ್ಕೋತೀನಿ, 8 ಗಂಟೆ. ಸೊ ಈಗ ಹೊರಟಿದ್ದೀವಿ. ನೋಡಿ ಮಳೆ ಇನ್ನೂ ಬರ್ತಾ ಇದೆ, ಲೈಟಾಗಿ ಡ್ರಿಸಲ್ ಥರನೇ ಇದೆ. ನೆನ್ನೆ ರಾತ್ರಿನೂ ಹಿಂಗೆ ಇತ್ತು. ಸೊ ಓಕೆ, ಆರಾಮಾಗಿ ಹೋಗ್ಬೋದು. ಎಲ್ಲ ಫುಲ್ಲು ಪ್ಯಾಕ್ ಆಗಿಬಿಟ್ಟು ಗಾಡಿ ಎಲ್ಲ ಕೋಲ್ಡ್ ಸ್ಟಾರ್ಟ್ ಮಾಡಿ ಸೈನ್ಸ್ ಪ್ರೋ ಹಾಕ್ಕೊಂಡು ಈಗ ಹೊರಟಿದ್ದೀವಿ. ಬನ್ನಿ ಹೋಗೋಣ ಅಂದಿವೆ. GoPro ಆ್ಯಂಗಲ್ಗೆ ಶಿಫ್ಟ್ ಆಗಿ ಆಡ್ಕೊಂಡು ಹೋಗೋಣ. ನಮ್ಮ ಕೆ ಬಿ ಗಾಡಿ. ಸೊ ಇವಾಗ ಎಲ್ಲರ ಲಗೇಜು ನನ್ನ ಗಾಡೀಲಿ ಹಾಕ್ಬಿಟ್ಟವ್ರೆ. ಕೆ ಬಿದು ಅದರೊಳಗಡೆ ಇದೆ, ನಂದು ಇಲ್ಲಿದೆ, ಇವ್ರದ್ದು ಇಲ್ಲಿದೆ, ಸುಭಾಷ್ ಅವ್ರದ್ದು. ಇದು ನಮ್ಮ ಕೇಶವಂದು. ಸೊ ಎಲ್ಲರದ್ದು ಲಗೇಜು ನಮ್ಮ ಗಾಡೀಲಿ ಆರಾಮಾಗಿ ಫಿಟ್ಟಾಗಿ ಕೂತಿದೆ. ಓಕೆ ಬನ್ನಿ ರೈಟ್ ಸ್ಟಾರ್ಟ್ ಮಾಡೋಣ. ರೂಮ್ ಬಿಟ್ಟು ಮೊದಲನೇ ಕೆಲಸ ಪೆಟ್ರೋಲ್ ಹಾಕ್ಸೋದು. ಇಲ್ಲೇ ಇದೆ ಪೆಟ್ರೋಲ್ ಬಂಕು. ಫಸ್ಟು ಪೆಟ್ರೋಲ್ ಹಾಕ್ಸ್ಬಿಡ್ಬೇಕು, ಯಾಕಂದರೆ ನೈಟು ಬರ್ತಾ ಸ್ವಲ್ಪ ಖಾಲಿ ಆಗಿತ್ತು, ಲೋ ಫ್ಯೂಲ್ ಅಂತ ತೋರಿಸ್ತಾಯಿತ್ತು. ಈಗ ಅಲ್ಲಿ ಗಾಡಿ ನಿಲ್ಲಿಸಿದ್ರಲ್ಲ, ಸೊ ಆವಾಗ ಸ್ವಲ್ಪ ರೈಸ್ ಆಗಿದೆ ಅಷ್ಟೇ. ಈ ಕಡೆ ಸೈಡ್ಗೆ ವಾಲ್ದಾಗ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ. ಅಣ್ಣ 800 ಹಾಕೋಣ. 800. ಹಾಂ 103 ಆಗೋಯ್ತಾ? ಯಾವಾಗಿಂದ? ಹೌದಾ? ಓಕೆ, ಸೊ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು 103 ರೂಪಾಯಿಲಿ ಪೆಟ್ರೋಲು. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಚಾರ್ಮಾಡಿ ಘಾಟಿಗೆ ಹೊರಟಿದ್ದೀವಿ. ಸೊ ಇವತ್ತು ಚಾರ್ಮಾಡಿ ಘಾಟಿಂದ ಹಂಗೆ ಜಾಗಗಳು ನೋಡಿಕೊಂಡು ಅಲ್ಲಿಂದ ಸೀದಾ ನಮ್ಮ ಕೊಲ್ಲೂರಲ್ಲಿ ಇವತ್ತು ಹಾಲ್ಟು. ಸೊ ಬನ್ನಿ ಇವತ್ತು ಏರಿಯಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಫಾಗ್ ಕಟ್ತಾ ಇದೆ ಆಗಲೇ. ಅದು ಫಾಗು ನನ್ನ ಹೆಲ್ಮೆಟಿಗೆಲ್ಲ ಕಟ್ಟೋದು, ನನ್ನ ಗ್ಲಾಸ್ಗೆ. ಸೊ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ವ್ಲಾಗ್ ಮಾಡೋದು. ಯಾಕಂದರೆ ಮಾತಾಡಿ ಅದು ಏನಾಗುತ್ತೆ ಅಂದರೆ ನನ್ನ ಇದು ಗ್ಲಾಸಸ್ ಮೇಲೆ ಇದಾಗ್ಬಿಡುತ್ತೆ, ಫಾಗ್ ಕಟ್ಬಿಡುತ್ತೆ. ನೋಡಿ ಈಗ ಫುಲ್ ಕಟ್ಬಿಡ್ತು, ಏನೂ ಕಾಣಿಸಲ್ಲ ಆಮೇಲೆ. ಈಗ ಓಕೆ. ಇಲ್ಲಾಂದರೆ ಈಗ ಸ್ವಲ್ಪ ಹಿಂಗೆ ಏನೋ ಸ್ವಲ್ಪ ಇದು ಓಪನ್ ಮಾಡಿದ್ದೀನಿ ವೈಸರ್ನ, ಇಷ್ಟು ಆವಾಗ ಮಾತಾಡ್ಬೋದು, ಆರಾಮಾಗಿ ಮಾತಾಡ್ಕೊಂಬರ್ಬೋದು. ಬಟ್ ಏನಂದರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬ ಇದ್ದಾಗ ಮಾತ್ರ, ಫಾಗ್ ಕ್ಲಿಯರ್ ಆದಾಗ ಮಾತ್ರ ಸ್ಟಾರ್ಟ್ ಮಾಡ್ತೀನಿ ಮಾತು. ಸೊ ಈಗ ಮೂಡಿಗೆರೆ ಬಿಟ್ಟಿದ್ದೀವಿ. ಸೊ ಕೊರಟಗೆರೆ ಅಂತೀನಿ, ಚಾರ್ಮಾಡಿ ಘಾಟಿಗೆ ಹೋಗಿ. ಅದು ಬೇಗ ಹೋದರೆ ಇವಾಗ ಅಲ್ಲಿ ಪೊಲೀಸವರು ನಿಲ್ಸಕ್ಕೆ ಬಿಡೋಲ್ಲ. ಮತ್ತು ವೀಕ್ ಡೇಸ್ ಅಲ್ವಾ, ನನಗೆ ಗೊತ್ತಿರೋಂಗೆ ಪೊಲೀಸವರು ಇರೋದು ಡೌಟು. ನೋಡೋಣ, ಅಲ್ಲಿ ಹೋದರೆ ಆರಾಮಾಗಿ ಒಂದು 2 ನಿಮಿಷ ನಿಂತ್ಕೊಂಡು ನಾವೇ ನಿಂತ್ಕೊಂಡು 1-2 ವೀಡಿಯೋ ಫೋಟೋ ಮಾಡ್ಕೊಂಡು ಬಂದುಬಿಡ್ತೀವಿ. ಅಲ್ಲೇ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸಿಂಗ್ಸ್ ಎಲ್ಲ ಆಡೋಲ್ಲ ನಾವು. ಆರಾಮಾಗಿ ಹೋದ ಒಂದು ಫೋಟೋ ಹಿಡ್ದ ಬಂದ್ಬಿಟ್ಟ. ಅಲ್ಲಿ ಅಂದರೆ ಬೈಕ್ಗಳಾದರೆ ಪರವಾಗಿಲ್ಲ, ಸ್ವಲ್ಪ ಸೈಡಲ್ಲಿ ನಿಲ್ಸ್ಕೊಂಬಿಡ್ಬೋದು. ಕಾರ್ಗಳೆಲ್ಲ ಟಿಟಿಗಳೆಲ್ಲ ನಿಲ್ಲಿಸ್ಬಿಟ್ರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅದಕ್ಕೆ ಅವರು ಪೊಲೀಸವ್ರನ್ನ ಇಟ್ಟು ಅಲ್ಲಿ ಇದು ಮಾಡಿರೋದು. ಈಗ ವೀಕ್ ಡೇ ಇರೋದ್ರಿಂದ ಮೋಸ್ಟ್ಲಿ ಪೊಲೀಸವ್ರು ಇರಲ್ಲ ಅನ್ಕೊತೀನಿ. ಇದ್ರೂ ಒಂದು 2 ನಿಮಿಷ ನಿಂತ್ಕೊಂಡು ಹೋಗೋಕೆ ಬಿಡ್ತಾರೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇರೋದೇ 3 ಗಾಡಿ. ನೋಡೋಣ ಬನ್ನಿ, ಆರಾಮಾಗಿ ಹೋಗೋಣ. ಓಕೆ, ಸೊ ಇಲ್ಲಿ ಕೊಟ್ಟಿಗೆರೆಗೆ ಬಂದು ನೀರು ದೋಸೆ ತಿನ್ನೋಣ ಅಂತ ನಿಲ್ಲಿಸಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಣ. ಯಾಕಡೆ? ಹಾಂ, ಹಂಗೆ ಹೋಗೋದು ಆಮೇಲೆ. ಹಾಂ, ಇನ್ನೇನು ಪಾಯಿಂಟ್ಗೆ ಹೋಗ್ಬಿಟ್ರೆ ರಿಟರ್ನ್ ಬರೋದು ಅಷ್ಟೆ. ಸೊ ನೀರು ದೋಸೆ ತಿನ್ಕೊಂಡು ಇಲ್ಲಿ ನೋಡಿ ಇವನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಅನ್ಕೋತಾನೆ. ಅವ್ನು ಕ್ಯಾಮ್ರಾ ಕಾಣಿಸಿದ್ರೆ ಮುಖ ಮುಚ್ಕೋತಾನೆ. ಓಕೆ, ಸೊ ತಿಂದ್ಬಿಟ್ಟು ಸಿಗ್ತೀವಿ. ಓಕೆ, ಸೊ ನಾಷ್ಟ ಮುಗೀತು. ನೋಡಿ ನಮ್ಮ ಗಾಡಿ ಫುಲ್ಲು ಲಗೇಜು ತುಂಬಿಸ್ಕೊಂಡು ಹಿಂಗಿದೆ. ರಿಫ್ಲೆಕ್ಟ್ರ್ ಒಂದು ಹಾಕಿರಲಿಲ್ಲ,
ಹಾಕಬೇಕಾಯಿತು. ಫಿಟ್ ಹಾಕಿದರೆ ಸ್ವಲ್ಪ ನೀಟಾಗಿ ಹಿಂದೆ ಬರೋರು ಗೊತ್ತಾಗಿರೋದು ನೈಟ್ ಹೊತ್ತಲ್ಲ. ಹೆವಿ ವೆಯ್ಟ್ ಆಗಿಬಿಟ್ಟಿದೆ ಬಟ್ ಗ್ರಿಪ್ ಮಾತ್ರ ಸೂಪರಾಗಿದೆ. ಹೊಡೋಣ. ಚಾರ್ಮಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ. ಸೊ ವ್ಯೂ ಪಾಯಿಂಟ್ಗೆ ಹೋಗಿ ರಿಟರ್ನ್ ಹೋಗ್ಬಿಡ್ತೀವಿ. ಸೊ ಮಳೆ ಮಾತ್ರ ಹೆವಿಯಾಗಿ ಬೀಳ್ತಾಯಿದೆ. ಈಗ ಜಾಸ್ತಿ ಆಯಿತು, ಇಷ್ಟೊತ್ತು ಕಮ್ಮಿ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಏನು ಹೆವಿನೇ ಇದೆ ಈಗ ಏನಾಗಿದೆ ಅಂತಂದರೆ ಪ್ರಾಬ್ಲಮ್ಮು, ನನ್ನ ಇದು GoPro ಹೆಲ್ಮೆಟ್ ಮೌಂಟು ಕಿತ್ಕೊಂಡ್ಬರ್ತಾಯಿದೆ. ಆಗಲೇ ಮಧ್ಯೆ ಎಮ್-ಸೀಲ್ ಹಾಕಿದ್ದೆ, ಎಮ್-ಸೀಲು ಕಿತ್ಕೊಂಡ್ಬಿಟ್ಟಿದೆ, ಕಟ್ಟಾಗ್ಬಿಟ್ಟಿದೆ. ಮತ್ತು 3M ಟೇಪ್ ಇದೆಯಲ್ಲ ಹಾಕಿದ್ನಲ್ಲ, ಸೊ ಆ 3M ಟೇಪು ಬಂದುಬಿಟ್ಟಿದೆ ಆಚೆಗೆ. ಇವಾಗ ಆರಾಮಾಗಿ ನಿಧಾನಕ್ಕೆ ಹೋಗ್ಬೇಕು. ನಿಧಾನಕ್ಕಂದರೆ ನೋಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದರೆ ಬಿದ್ದೋಗ್ಬಿಡುತ್ತೆ. ನೋಡೋಣ, ಕೊಲ್ಲೂರಿಗೆ ಹೋಗೋಷ್ಟು ನೀಟಾಗಿದ್ರೆ ಸಾಕು. ಅಲ್ಲಿ ನಮ್ಮ ನಿತ್ಯಬ್ರನ್ನ ಮೀಟ್ ಮಾಡಬೇಕು. ಸೊ ನಿತ್ಯ ಏನಾದರೂ ಅವ್ರ ಹತ್ರ ಏನಾದರೂ ಇದ್ದರೆ ಮೌಂಟು ಈಸ್ಕೊಂಡು ಹಾಕ್ಕೊತೀನಿ, ಇಲ್ಲ ಅಂತಂದರೆ ವ್ಲಾಗು ಅಲ್ಲಿಗೆ ಎಂಟು ಮಾಡಿಬಿಟ್ಟು ಮೊಬೈಲಲ್ಲಿ ಮಾತ್ರ ವ್ಲಾಗ್ ಮಾಡಬೇಕು. ಸೊ ಮೋಟೋ ವ್ಲಾಗ್ ಮಾಡೋಕ್ಕಾಗಲ್ಲ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಯಾಕಂದರೆ ಇವಾಗ ಇದು ಪರಿಸ್ಥಿತಿ ನೋಡ್ತಾಯಿದ್ರೆ ಆಗಲ್ಲ ಅನಿಸುತ್ತೆ. ಯಾಕಂದರೆ ಅದು ಆಗಲೇ ಗ್ಲೂ ಎಲ್ಲ ಬಿಚ್ಕೊಂಬಿಟ್ಟಿದೆ. ಅದು ರೆಕಾರ್ಡ್ ಮಾಡಿಲ್ಲ, ಮಾಡಬೇಕಾಗಿತ್ತು. ಮಾಡಿದರೆ ಹಾಕ್ತೀನಿ ಇಲ್ಲಿ ಕ್ಲಿಪ್ಪು. ಫುಲ್ಲು ಬಿಚ್ಕೊಂಬಿಟ್ಟಿದೆ ಅದು. ಸೊ ಅದಕ್ಕೆ ಮಸ್ತು ನೀರುಗಳು ಹರಿತಾ ಇದೆ. ಇನ್ನೇನು ಇಲ್ಲೇ ಇದೆ ಪಾಯಿಂಟು, ವ್ಯೂ ಪಾಯಿಂಟು ಹತ್ರನೇ ಇಲ್ಲಿಂದ. ಚಾರ್ಮಡಿ ಆಹಾ ಮಸ್ತಾಗೈತೆ. ಹಿಡನ್ ಫಾಲ್ಸ್ ನಿಯರ್ ಚಾರ್ಮಡಿ ಅಂತ ಆ ಎಡ್ಜಲ್ಲಿ ನಿಂತ್ಕೊಂಡು ಫೋಟೋ ಇಡ್ಸ್ಕೊಳ್ಳೋಣ. ಹಂಗೆ ಒಂದು ಫೋಟೋ ಇಡಿ. ಇಲ್ಲಿಂದ ಒಂದು ಫೋಟೋ ಇಡಿ. ನೋಡ್ಕೊಳ್ಳಿ, ಇದೆ ಫಾಲ್ಸ್, ಹಿಡನ್ ಫಾಲ್ಸ್. ನೀರು ಜಾಸ್ತಿ ಇರೋದಕ್ಕೆ ಈ ಥರ ಕಾಣಿಸ್ತೈತೆ. ಇಲ್ಲ ಅಂತಂದಿದ್ರೆ ಅಲ್ಲೆಲ್ಲ ಒಂದು ಇಷ್ಟೇ ಜಾಗದಲ್ಲಿ ಸಯ್ಯ ಅಂತ ಇದೋದು ಇರೋದು ನೀರು. ನೋಡ್ರಪ್ಪ, ನೋಡಿ ಇಲ್ಲಿದೆ. ಇಲ್ಲಿಂದ ಹೋಗಿ ಅದು ಒಂಥರ ಅಷ್ಟು ಅಲ್ಲಿಂದ ನೋಡೋಣ ಫಾಲ್ಸ್ ಥರ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಹಿಂಗೆ ಬರ್ತಾ ಇದೆ ನೀರು. ಹೆವಿ ಇದೆ ಫ್ಲೋ, ಆ ಕಡೆಯಿಂದ ಎಲ್ಲ ಬರ್ತದೆ. ಓಕೆ, ಸೊ ಫುಲ್ ಆಲ್ಮೋಸ್ಟ್ ಫಾಗ್ ಕಟ್ಟಿದೆ. ಮಳೆ ನಿಲ್ತಾನೇ ಇಲ್ಲ. ಸಣ್ಣ ಸಣ್ಣ ವಾಟರ್ ಫಾಲ್ಸ್ಗಳು. ಚಾರ್ಮಡಿ ಬಂದುಬಿಟ್ರೆ ನಿಮಗೆ ಎಲ್ಲಿ ಕಣ್ಣು ಕಾಣದ ಕಡೆ ಎಲ್ಲ ವಾಟರ್ ಫಾಲ್ಸ್ಗಳು ಕಾಣಿಸ್ತವೆ. ಸೊ ರೋಡ್ಗಳು ಸ್ವಲ್ಪ ಅಗಲ ಮಾಡ್ತಾ ಇದ್ದಾರೆ. ಹೆವಿ ಫಾಗ್. ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಚಿಕ್ಕ ಚಿಕ್ಕ ಫಾಲ್ಸ್. ಇಲ್ಲೊಂದು ಫಾಲ್ಸ್, ಎಲ್ಲಿ ನೋಡೋ ಫಾಲ್ಸ್.
ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ. ಸಾಕಾಗಿದೆ, ಹೈಟ್ ಸಿಕ್ಕಾಬೇಡ ಇದೆ. ಹಾಂ, ಇಲ್ಲಿ ನೋಡಿ, ಇದು ಮೇನ್ ಅಟ್ರಾಕ್ಷನ್ ನಮ್ಮ ಚಾರ್ಮಡಿ ಘಾಟಿಗೆ. ಆಹಾ, ಇಷ್ಟೊತ್ತು ಕಾದಿದ್ದಕ್ಕೂ ಒಳ್ಳೆ ವ್ಯೂ ಸಿಕ್ತು. ಮೋಸ್ಟ್ಲಿ ಇದು ಸ್ವಲ್ಪ ನೀರಾಗಿರುತ್ತೆ ಸ್ಕ್ರೀನ್ ಮೇಲೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ವ್ಯೂ ಇದೆ. ಆ ಕಡೆ ಎಲ್ಲಾದರೂ ಇನ್ನೊಂದು ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ನಿಂತಿದ್ರಿ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಜನ ಇದ್ರು ಅಂದ್ಬಿಟ್ಟು ಆ ಕಡೆ ಹೋಗಿದ್ರಿ. ಓಕೆ, ಸೊ ಗಾಡಿಯಲ್ಲಿ ನಿಲ್ಸಿದ್ದೀನಿ. ಹೆವಿ ಮಳೆ. ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾರೆ ಅವರು, ಕೆ ಬಿ ಮತ್ತು ಕೇಶವ. ಅಲ್ಲಿ ಫೋಟೋ ಹಿಡ್ಕೋತಾ ಇದ್ದಾರೆ ನೋಡಿ. ವ್ಯೂ ಕ್ಲಿಯರ್ ಆಗಿದೆ, ಎಲ್ಲ ಮಸ್ತ್ ವ್ಯೂ ಕಾಣಿಸ್ತಾ ಇದೆ. ಅವಾಗ ಫುಲ್ಲು ಫಾಗಿತ್ತು, ಫುಲ್ಲು ವ್ಯೂ ಕ್ಲಿಯರ್ ಆಗಿದೆ ನೋಡಿ. ಸೊ ಈಗ ಇಲ್ಲಿಂದ ಮತ್ತೆ ತಿರ್ಗಾ ಕೊರಟಗೆರೆಗೆ ಹೋಗ್ಬಿಟ್ಟು ಅಲ್ಲಿಂದ ಕೊಲ್ಲೂರು ಕಡೆ ನೋಡ್ತೀವಿ. ವ್ಯೂ ನೋಡಿ, ಈಗ ನೀಟಾಗಿ ಫ್ಲಾಗ್ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಒಂದು ಸಣ್ಣದಾಗಿ ಫೋಟೋಗ್ರಫಿಗೆ ಸಾಕಾಗಿತ್ತು. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ಫೋಟೋ ಇಡ್ಸ್ಕೊತಾ ಇದ್ದೀವಿ. ಈಗ ಸದ್ಯಕ್ಕೆ ಕೆ ಬಿ ನಿಲ್ಲಿಸಿದ್ದಾನೆ. ನೆಕ್ಸ್ಟು ನಾನು ಆ್ಯಕ್ಚುಲಿ ಒಂದು ಸರಿ ಹೋದೆ, ಈಗ ಇನ್ನೊಂದು ಸರಿ ಹಿಂಗೆ ಸ್ಟ್ರೈಟ್ ನಿಂತ್ಕೊಂಡು ಒಂದು ಫೋಟೋ ಇಡ್ಸೋಣ ಅಂತ ಬಂದೆ. ಈಗ ನಮ್ಮ ಕೇಶವ ಅವರು ಫುಲ್ಲು ವೀಡಿಯೋಗ್ರಫಿ ಮಾಡಿಸ್ಕೊತವ್ರೆ. ಮಸ್ತಾಗಿದೆ ಇದು ಜಾಗ, ಒಳ್ಳೆ ನೋಡಿ. ಇದು ರೋಡ್ ಪಕ್ಕ ಇದೆ, ರೋಡ್ ಇದೆ. ಇದು ಜಾಸ್ತಿ ಏನು ರಿಸ್ಕ್ ಏನಿಲ್ಲ. ಸುಮ್ಮನೆ ಹಿಂಗೆ ರೋಡ್ ಹಿಂಗೆ ಬಂದು ಇಲ್ಲಿ ನಿಲ್ಸ್ಕೊಂಡು ನೋಡಿ, ಎಷ್ಟು ಕ್ರಿಸ್ಟಲ್ ಆಗಿದೆ, ಕ್ಲಿಯರ್ ಆಗಿದೆ ನೀರು. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆಯಾ? ಓಕೆ, ಆರಾಮಾಗಿದೆ ನೀರು. ಪಾಪ ನೆನ್ನೆಯಿಂದ ಇದು ಏನೋ ಇದಾಗಬಾರ್ದು, ಶೂ ಒಳಗಡೆ ನೀರು ಹೋಗ್ಬಾರ್ದು ಅಂತ ಫುಲ್ಲು ಪ್ರೊಟೆಕ್ಷನ್ ಹಾಕ್ಕೊಂಡ್ರು. ಫುಲ್ಲು ಹೋಯ್ತು. ಕೇಶವ ಹೆಂಗೆ ಸ್ಟ್ರೈಟ್ ಬರಲ್ಲ ಈಗ? ಹಾಂ, ಸಾಕಾ? ಹಿಂಗೆ ಸ್ಟ್ರೈಟ್ ಹೋಗ್ಲಾ? ಹಿಂಗೆ ಅಲ್ಲಿ ಕಲ್ಲೈತೆ, ನೀನು ಈ ಕಡೆ ಬರಬೇಕು. ಬಾ, ಶೂ ಒಳಗಡೆ ಎಲ್ಲ ನೀರು ತುಂಬ್ಕೊಂಬಿಡೈತೆ. ಈಗ ಮತ್ತೆ ಕೊರಟಗೆರೆಗೆ ಹೋಗಿ ಟೀಗೆ ಕುಡ್ಕೊಂಡು ರಾಣಿಜರಿಗೆ ಹೋದರೆ ವ್ಯೂ ಅಂತೂ ಸಿಗೋಲ್ಲ. ನೋಡೋಣ, ಅಲ್ಲೋಗಿ ಟೀ ಕುಡ್ಕೊಂಡು ಪ್ಲ್ಯಾನ್ ಹಾಕ್ತೀವಿ. ಇನ್ನೂ ತೆಗಿತಾವ್ರ ಫೋಟೋಸು, ಸೈಡ್ಗೆ ಹಾಕ್ಬಿಡೋಣ. ಬೇರೆಯವ್ರಿಗೆ ತೊಂದರೆ ಕೊಡಬೇಡ. ಓಕೆ ಹೊರಡೋದೆ. ಸೊ ಕೆಳಗಡೆ ಹೋಟ್ಲಲ್ಲಿ ಎಲ್ಲಿ ನಾಷ್ಟ ಮಾಡಿದ್ರೆ ಅಲ್ಲೇ ಮತ್ತೆ ಟೀ ಕುಡ್ಕೊಂಡು ಹೊಡ್ತೀವಿ ನೋಡಿ. ಇಲ್ಲಿ ಹೆಂಗೆ ಚೆಲ್ತಾಯಿದೆ ನೀರು. ಅವಾಗ ಹಿಂಗೆ ಕ್ಲೀನ್ ಮಾಡ್ಕೊತಾ ಇರಬೇಕು, ಇಲ್ಲಾಂತಂದರೆ ನೀರು ಬಿದ್ದುಬಿಟ್ಟು ಇದಾಗುತ್ತೆ. ಓಕೆ, ಸೊ ಸಿಗ್ತೀನಿ ಕೆಳಗಡೆ ಕೊರಟಗೆರೆ ಹತ್ರ. ಸೊ ಕೊರಟಗೆರೆ ಅಲ್ಲ, ಕೊರಟಗೆರೆ ಅಂತ ಇದ್ದೀನಿ.